ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 8ರಿಂದ 10ನೇ ತರಗತಿಯವರೆಗಿನ ಆಲ್ಮೋಸ್ಟ್ ಎಲ್ಲ ಸೈನ್ಸ್ ಕ್ವೆಶನ್ಸ್ಗಳನ್ನು ನಾನು ಕವರ್ ಮಾಡಿದ್ದೀನಿ. ಉಳಿದಿದ್ದಪ್ಪ ಅಂದರೆ ನೀವು ಗೌರ್ಮೆಂಟ್ ಬುಕ್ಸ್ಗಳನ್ನು ಓದ್ಕೊಳ್ಳಿ. ಅದರ ಜೊತೆಗೆ ನನ್ನ ಕ್ಲಾಸ್ಗಳು ಕೂಡ ಅದಾವೆ. 8ರಿಂದ 10th ಚಾಪ್ಟರ್ ವೈಸ್ ಕ್ಲಾಸ್ ಅದಾವೆ. ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಉಳಿದಂಥ ಕೆಲವು ಪ್ರಶ್ನೆಗಳ ಜೊತೆಗೆ 6 ಮತ್ತು 7th ನ್ಯೂ ಸಿಲೆಬಸ್ ಇದೆಯಲ್ಲ, 2025 ಮತ್ತು 26ನೇ ಸಿಲೆಬಸ್ ನ್ಯೂ ಸಿಲೆಬಸ್ಗೆ ಸಂಬಂಧಪಟ್ಟಂತೆ 6 ಮತ್ತು 7th ಕ್ಲಾಸ್ಗಳನ್ನು ಕೂಡ ನಾನು ಕ್ವಶನ್ಸ್ಗಳನ್ನು ಮಾಡಿಕೊಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇದು 6 ಮತ್ತು 7ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇರ್ತಾವೆ. ಅದ್ರ ಜೊತೆಗೆ 8ರಿಂದ 10ನಲ್ಲಿ ಏನು ಸ್ವಲ್ಪ ಉಳ್ಕೊಂಡಿದ್ವಲ್ಲ ಆ ಕ್ವಶನ್ಸ್ಗಳು ಕೂಡ ಇದ್ರೊಳಗೆ ಆ್ಯಡ್ ಆಗಿರುತ್ತೆ. 481ನೇ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಆಕ್ಸಿಜನ್ ರಕ್ತವನ್ನು ಶ್ವಾಸಕೋಶದಿಂದ ಹೃದಯಕ್ಕೆ ಕೊಂಡೊಯ್ಯುವ ನಾಳ ಯಾವುದು? ನೋಡಿ ಫ್ರೆಂಡ್ಸ್, ಆಕ್ಸಿಜನ್ ರಕ್ತ ಅಂದರೆ ಆಕ್ಸಿಜನ್ ಸಹಿತವಾದಂಥ ರಕ್ತ. ಅದನ್ನು ಶ್ವಾಸಕೋಶದಿಂದ ಹೃದಯಕ್ಕೆ ಕೊಂಡೊಯ್ಯುವಂಥ ನಾಳ ಯಾವುದು ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಪುಪ್ಪಸಕ ಅಭಿಧಮನಿ. ಪುಪ್ಪಸಕ ಅಭಿಧಮನಿ ಏನು ಮಾಡುತ್ತಂದರೆ ಶ್ವಾಸಕೋಶದಿಂದ ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯಕ್ಕೆ ಕೊಂಡೊಯ್ಯುತ್ತೆ. ನೋಡಿ, ಇಲ್ಲಿ ಅಪಧಮನಿ ಮತ್ತು ಅಭಿಧಮನಿಗಳು ಬರ್ತವೆ. ಅಪಧಮನಿ ಏನು ಮಾಡುತ್ತಪ್ಪ ಅಂದರೆ ಇದು ಏನಪ್ಪ, ಶುದ್ಧ ರಕ್ತವನ್ನು ಹೃದಯದಿಂದ ಏನು ಮಾಡ್ತೈತಿ, ದೇಹದ ಇತರೆ ಭಾಗಗಳಿಗೆ ಕೊಂಡೊಯ್ತೈತಿ. ಯಾವುದು? ಅಪಧಮನಿ. ಅಭಿಧಮನಿ ಏನು ಮಾಡ್ತೈತಿ, ಇದು ಅಶುದ್ಧ ರಕ್ತವನ್ನು ದೇಹದ ಇತರೆ ದೇಹದ ಭಾಗದಿಂದ ಹೃದಯಕ್ಕೆ ಕೊಂಡೊಯ್ತೈತಿ. ಯಾವುದಕ್ಕೆ? ಹೃದಯಕ್ಕೆ ಕೊಂಡೊಯ್ತೈತಿ ಅಭಿಧಮನಿ. ಹೌದಾ? ಹಾಗಾದರೆ ನಮಗೆ ಇಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ ಹೃದಯದಿಂದ ದೇಹದ ಇತರ ಭಾಗಕ್ಕೆ ಕೊಂಡೊಯ್ಯುವಂಥ ರಕ್ತ ಯಾವುದು? ಯಾವುದು ನಾಳ ಅಂತ ಗೊತ್ತಾಯಿತು? ಅಪಧಮನಿ ಅಂತ ಗೊತ್ತಾಯಿತು. ಹೌದಾ? ಹಾಗಾದರೆ ಇಲ್ಲೇನಾಗ್ತಾ ಇದೆ, ನಮಗೆ ಶ್ವಾಸಕೋಶದಿಂದ ಹೃದಯಕ್ಕೆ ರಕ್ತ ಬರ್ತಾ ಇದೆ, ಶ್ವಾಸಕೋಶದಿಂದ ಹೃದಯಕ್ಕೆ ರಕ್ತ ಬರ್ತಾ ಇದೆ. ಹಾಗಾದರೆ ಇಲ್ಲಿ ದೇಹದ ಬೇರೆ ಭಾಗ ಆಯ್ತಾ, ಅದು ಆ ಭಾಗದಿಂದ ಹೃದಯಕ್ಕೆ ಬರ್ತಾ ಇದೆಯಾ? ಹಾಗಾದರೆ ಅದು ಏನಾಗ್ತೈತಿ? ಅಭಿಧಮನಿ ಆಗ್ತೈತಿ. ಅಭಿಧಮನಿ ಅದರಲ್ಲೂ ಪುಪ್ಪಸಕ ಅಂತ ಯಾಕೆ ಬಳಸ್ತೀವಪ್ಪ ಅಂದ್ರೆ ಇದು ಆಕ್ಸಿಜನ್ ಸಹಿತ ರಕ್ತವನ್ನು ತರ್ತೈತಿ. ಆಕ್ಸಿಜನ್ ಸಹಿತ ರಕ್ತವನ್ನು ತರೋದ್ರಿಂದ ಇದನ್ನು ಪುಪ್ಪಸಕ ಅಭಿಧಮನಿ ಅಂತೇಳಿ ನಾವು ಕರಿತೀವಿ. ಗೊತ್ತಾಯ್ತಾ? ನೆಕ್ಸ್ಟ್, ಮಾನವನ ವಿಸರ್ಜನಾ ಮೂತ್ರದಲ್ಲಿ ಮುಖ್ಯ ತ್ಯಾಜ್ಯ ಉತ್ಪನ್ನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಯೂರಿಯಾ ಮಾನವನ ವಿಸರ್ಜನಾ ಮೂತ್ರದಲ್ಲಿರುವಂಥ ಒಂದು ಮುಖ್ಯ ತ್ಯಾಜ್ಯ ಉತ್ಪನ್ನವಾಗೈತಿ. ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗಳು. ನೋಡಿ, ಇದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಪುರುಷ ಲಿಂಗಾಣು ಆಗಬೇಕಾಗಿತ್ತು. ಇದು ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗಗಳು ನಡೆಯುವಂಥ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ನಿಷೇಚನ ಅಂತ ಕರಿತೀವಿ. ನಿಷೇಚನ. ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗವಾಗುವಂಥ ಕ್ರಿಯೆಗೆ ನಿಷೇಚನ ಅಂತ ಕರಿತೀವಿ. ಸಂಯೋಗ ಆದ ನಂತರ ಜೈಗೋಟ್ ಫಾರ್ಮೇಷನ್ ಆಗ್ತೈತಿ, ಏನು ಯುಗ್ಮಜ ಫಾರ್ಮೇಷನ್ ಆಗ್ತೈತಿ. ಓಕೆನಾ? ನೆಕ್ಸ್ಟ್, ಜಾಲಬಂಧ ನಾಳ ವಿನ್ಯಾಸ ಮತ್ತು ತಾಯಿಬೇರು ವ್ಯವಸ್ಥೆಯನ್ನು ಹೊಂದಿರುವ ಸಸ್ಯ. ನೋಡಿ, ಜಾಲಬಂಧ ನಾಳ ವಿನ್ಯಾಸ ಮತ್ತು ತಾಯಿಬೇರು ಹೊಂದಿರುವಂಥ ಸಸ್ಯ. ಇಲ್ಲಿ ನಿಮಗೆ ಏನು ಗೊತ್ತಾಗಬೇಕಪ್ಪ ಅಂದರೆ ಜಾಲಬಂಧ ನಾಳ ವಿನ್ಯಾಸ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು. ನೀವು ನನ್ನ 6th to 7th ಕ್ಲಾಸ್ಗೆ ಇದ್ರಪ್ಪ ಅಂದರೆ ಅಲ್ಲಿ ನಿಮಗೆ ಜಾಲಬಂಧ ನಾಳ ವಿನ್ಯಾಸ ಅಂದರೆ ಏನು, ತಾಯಿಬೇರು ಏನು ಅಂದರೆ ಏನು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಶಾರ್ಟಾಗಿ ಹೇಳ್ಕೊಡ್ತೀನಿ. ನೋಡಿ, ಇದು ಒಂದು ಎಲೆ. ಇದು ನಾಳ ವಿನ್ಯಾಸಗಳು ಎಲೆಗಳಲ್ಲಿ ಕಂಡುಬರ್ತೈತಿ. ಇದೊಂದು ಏನಪ್ಪ ಅಂದರೆ ಇದೊಂದು ಎಲೆ. ಈ ರೀತಿಯಾಗಿ ಒಂದು ಮಧ್ಯದ ಒಂದು ಲೈನ್ ಇರ್ತೈತಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸೈಡ್ ಎಲೆಗಳಿಗೆ ನೀವು ರೇಖೆಗಳಿರೋದನ್ನು ನೀವು ನೋಡಿರ್ತೀರಿ. ಈ ರೀತಿಯಾಗಿ ರೇಖೆಗಳು ಕಂಡು ಬಂದುವಪ್ಪ ಅಂದ್ರೆ ಇವು ಏನಪ್ಪ ಅಂದರೆ ಇವು ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವಂಥ ಎಲೆಗಳು. ನೆಕ್ಸ್ಟ್, ತಾಯಿ ಬೇರು ವ್ಯವಸ್ಥೆ ಹೆಂಗಿರ್ತೈತಪ್ಪ ಅಂದರೆ ಒಂದು ಬೇರಿನ ವ್ಯವಸ್ಥೆಯು ಒಂದು ಮುಖ್ಯ ಬೇರು ಇರ್ತೈತಿ. ಆ ಮುಖ್ಯ ಬೇರಿಗೆ ಚಿಕ್ಕದಾಗಿ ಏನಿರ್ತಾವೆ, ಸಣ್ಣ ಬೇರುಗಳು ಇರ್ತಾವೆ. ಇದಕ್ಕೆ ನಾವು ತಾಯಿ ಬೇರು ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ ತುಂತುರು ಬೇರು ಮತ್ತು ಇನ್ನೊಂದು ಸಮಾಂತರ ನಾಳ ವಿನ್ಯಾಸ ಅಂತ ಬರುತ್ತೆ. ಅದನ್ನು ನಾವು ನೆಕ್ಸ್ಟ್ ಲೈನಲ್ಲಿ ನೋಡೋಣ. ಹಾಗೆ ಈ ರೀತಿಯಾಗಿ ನಾಳ ವಿನ್ಯಾಸ ಮತ್ತು ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿರುವಂಥ ಸಸ್ಯ ಯಾವುದಂತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ದ್ವಿದಳ ಸಸ್ಯಗಳು ಏನಾಗಿರ್ತವೆ, ಜಾಲಬಂಧ ನಾಳ ವಿನ್ಯಾಸ ಮತ್ತು ತಾಯಿ ಬೇರು ವ್ಯವಸ್ಥೆಯನ್ನು ಹೊಂದಿರ್ತವೆ. ಹಾಗಾದರೆ ದ್ವಿದಳ ಸಸ್ಯಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾದರೆ ಈಗ ದ್ವಿದಳ ಕಾಳುಗಳು ಅಂತ ನಿಮ್ಗೆ ಗೊತ್ತಿರ್ತವೆ. ಶೇಂಗಾ ಆಗಿರ್ಬೋದು, ಹೌದಾ,
ಕಡಲೆ ಆಗಿರ್ಬೋದು, ತೊಗರಿ, ಇವೆಲ್ಲವೂ ಕೂಡ ದ್ವಿದಳ ಸಸ್ಯಗಳಾಗ್ಯವು. ಓಕೆನಾ. ನೆಕ್ಸ್ಟ್, ಏಕದಳ ಸಸ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡಿ, ಏಕದಳ ಸಸ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಬೇಕು. ಹಾಗಾದರೆ ಏಕದಳ ಸಸ್ಯಗಳು ಯಾವ್ಯಾವಪ್ಪ ಅಂದರೆ ಜೋಳ, ಮೆಕ್ಕೆಜೋಳ ಅಥವಾ ಗೋವಿನ ಜೋಳ ಅಂತ ಕರಿತೀವಲ್ಲ ಅದು ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇವೆಲ್ಲವೂ ಕೂಡ ಏಕದಳ ಸಸ್ಯಗಳು. ಇವು ಯಾವ ರೀತಿ ಇರ್ತಾವೆ ಅಂದರೆ, ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ಎಲೆಯು ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿರುತ್ತೆ. ಇದು ಸರಿಯಾಗಿದೆ. ಎಲೆ ಹಂತ ನಾಳ ವಿನ್ಯಾಸವನ್ನು ಹೊಂದಿರ್ತೈತಿ, ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿರ್ತೈತಿ. ನೆಕ್ಸ್ಟ್, ತಂತು ಬೇರು ವ್ಯವಸ್ಥೆಯನ್ನು ಹೊಂದಿದೆ. ತಂತು ಬೇರು ವ್ಯವಸ್ಥೆಯನ್ನು ಹೊಂದಿತಿ, ಇದು ಕೂಡ ಸರಿಯಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? 1 ಮತ್ತು 2 ಸರಿ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಸಮಾಂತರ ನಾಳ ವಿನ್ಯಾಸ ಅಂದರೆ ಈ ರೀತಿಯಾಗಿ ಸಮಾಂತರ. ಈಗ ನೀವು ಗೋವಿನ ಜೋಳದ ಅಥವಾ ಜೋಳದ ದಂಟನ್ನು ನೋಡಿ, ಅಥವಾ ಗೋವಿನ ಜೋಳದ ದಂಟನ್ನು ನೋಡಿ, ಎಲೆಗಳು ಹೆಂಗಿರ್ತಾವೆ? ಈ ರೀತಿಯಾಗಿ ಎಲೆಗಳು ಇರ್ತವೆ. ಮಧ್ಯದಲ್ಲಿ ಒಂದು ಲೈನ್ ಇರುತ್ತೆ, ಅದರ ಪಕ್ಕದಲ್ಲಿ ಈ ರೀತಿಯಾಗಿ ಉದ್ದಾದ ಲೈನ್ಗಳಿರ್ತವೆ. ಈ ರೀತಿ ಲೈನ್ ಇರುವಂಥ ಎಲೆಗಳನ್ನು ನೀವು ನೋಡಿರ್ತೀರಿ ಏಕದಳ ಸಸ್ಯಗಳಲ್ಲಿ. ಇವಕ್ಕೆ ಏನಂತ ಕರಿತೀವಪ್ಪ ಅಂದರೆ ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿರುವಂಥ ಎಲೆಗಳು ಅಂತ ಕರಿತೀವಿ. ನೆಕ್ಸ್ಟ್, ತಂತು ಬೇರು ಅಂದರೆ ಏನಪ್ಪ ಅಂದರೆ ಗೊಂಚಲು ಆಕಾರದಲ್ಲಿ ಬೇರುಗಳಿರ್ತವೆ. ಗೊಂಚಲು ಆಕಾರದಲ್ಲಿ ಯಾವುದೇ ಒಂದು ಮುಖ್ಯವಾದಂಥ ಬೇರಿರಲ್ಲ. ಈ ರೀತಿಯಾಗಿ ಗೊಂಚಲು ಆಕಾರದಲ್ಲಿ ಬೇರುಗಳಿರ್ತವೆ. ಒಂದು ಮೆಕ್ಕೆಜೋಳ ದಂಟನ್ನು ಕಿತ್ತಿದಾಗ ನೀವು ಈ ರೀತಿಯಾಗಿ ನೋಡ್ಬೋದು, ಅಥವಾ ಜೋಳದ ದಂಟನ್ನು ಕಿತ್ತಿದಾಗ ನೋಡ್ಬೋದು, ಸಜ್ಜೆ ದಂಟ ಆಗಿರ್ಬೋದು, ಗೋಧಿಯನ್ನು ಕಿತ್ತಿದಾಗ ಕೂಡ ಈ ರೀತಿಯಾಗಿಂಥ ತಂತು ಬೇರು ವ್ಯವಸ್ಥೆ ನಮಗೆ ಕಂಡು ಬರ್ತೈತಿ. ಸಮಾಂತರ ಮತ್ತು ನಾಳ ವಿನ್ಯಾಸ ಮತ್ತು ತಂತು ಬೇರು ವ್ಯವಸ್ಥೆ ಎಲ್ಲಿ ಕಂಡು ಬರ್ತೈತಿ ಅಂದರೆ ಓನ್ಲಿ ಏಕದಳ ಸಸ್ಯಗಳಲ್ಲಿ, ಎಲ್ಲ ಏಕದಳ ಸಸ್ಯಗಳಲ್ಲಿ ಕಂಡು ಬರ್ತೈತಿ. ಈ ಕೆಳಗಿನ ಯಾರು ಮೌನ ಕಣಿವೆಯನ್ನು ಸಂರಕ್ಷಿಸಿ ಅಭಿಯಾನದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಜಾನಕಿ ಅಮ್ಮಾಳ್. ಜಾನಕಿ ಅಮ್ಮಾಳ್ ಅವರು ಮೌನ ಕಣಿವೆಯನ್ನು ಸಂರಕ್ಷಿಸಿ ಅಭಿಯಾನದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈ ಜಾನಕಿ ಅಮ್ಮಾಳ್ ಅವರು ಭಾರತೀಯ ಸಸ್ಯಶಾಸ್ತ್ರಜ್ಞೆ. ಯಾರಪ್ಪ ಅಂದರೆ ಇವರು ಭಾರತೀಯ ಒಬ್ಬರು ಸಸ್ಯಶಾಸ್ತ್ರಜ್ಞೆ. ಓಕೆನಾ. ನೆಕ್ಸ್ಟ್, ಮೌನ ಕಣಿವೆ ಕಂಡುಬರುವ ರಾಜ್ಯ. ನೋಡಿ, ಮೌನ ಕಣಿವೆ ಅಥವಾ ಇದನ್ನು ಸೈಲೆಂಟ್ ವ್ಯಾಲಿ ಅಂತ ಕರಿತೀವಿ. ಈ ಮೌನ ಕಣಿವೆ ಅಥವಾ ಸೈಲೆಂಟ್ ವ್ಯಾಲಿ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರ್ತೈತಿ. ಅಲ್ಲಿ ಕೇರಳ ರಾಜ್ಯ. ಭಾರತದ ಪಕ್ಷಿ ಮಾನವ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ಪಕ್ಷಿ ಮಾನವ ಅಂತೇಳಿ ಸಲೀಂ ಅಲಿ ಅವರನ್ನು ಕರಿತೀವಿ. ನೋಡಿ, ಪಕ್ಷಿ ಪ್ರೇಮಿ ಸಲೀಂ ಅಲಿ ಅತೆ ಪಾಠ ನೀವು ಕೇಳಿರ್ಬೋದು. ಹಿಂದಿನ ನೀವು 4ನೇ ತರಗತಿಯಲ್ಲಿನೂ ಇದೆ. ಪಕ್ಷಿ ಪ್ರೇಮಿ ಸಲೀಂ ಅಲಿ ಅಂತೇಳಿ. ಓಕೆನಾ. ಈ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರನ್ನು ಭಾರತದ ಪಕ್ಷಿ ಮಾನವ ಅಂತ ಕೂಡ ಕರೀತಾರೆ. ಕಮಲಾದೇವ್ ಅಥವಾ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ? ನೋಡಿ, ಇಲ್ಲೊಂದು ಹೊಸ ಹೆಸರು ಬಂತು. ಏನಪ್ಪ ಅಂದರೆ ಗೌರ್ಮೆಂಟ್ ಬುಕ್ನಲ್ಲಿರುವಂಥ ಹೆಸರು ಇದು. 6ನೇ ತರಗತಿಯ ಪಾರ್ಟ್ 1. ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನ ಇದೆಯಲ್ಲ, ಅದಕ್ಕೆ ಕಮಲಾದೇವ್ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೀತಾರೆ. ಆ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಕಂಡುಬರ್ತೈತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನದ ಭರತಪುರ್ನಲ್ಲಿ ಕಂಡುಬರ್ತೈತಿ. ನೋಡಿ, ನಿಮಗೆ ಕಿಯೋಲಾಡಿಯೋ ಗೊತ್ತಿರುತ್ತೆ, ಆದರೆ ಕಮಲಾದೇವ್ ಅನ್ನುವಂಥ ರಾಷ್ಟ್ರೀಯ ಉದ್ಯಾನದ ಹೆಸರು ಕೇಳಿರಲ್ಲ. ಅವಾಗೇನಾಗುತ್ತೆ, ನೀವು ಓದಿರ್ತೀರಿ ಎಲ್ಲಿ ಅನ್ನೋದು ಕೂಡ ಗೊತ್ತಿರುತ್ತೆ, ಆದರೆ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಹೊಸ ಹೆಸರಾಗುತ್ತೆ ಅದು. ನೋಡಿ, 2 ಹೆಸರುಗಳನ್ನು ಹೊಂದಿತ್ತು, ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನ ಮತ್ತು ಕಮಲಾದೇವ್ ರಾಷ್ಟ್ರೀಯ ಉದ್ಯಾನ. ಓಕೆನಾ. ನೆಕ್ಸ್ಟ್, ಕರ್ನಾಟಕದ ಪಕ್ಷಿಕಾಶಿ ಎಂದು ಕರೆಯಲ್ಪಡುವ ಪಕ್ಷಿಧಾಮ. ಇದಕ್ಕೆ ಸರಿಯಾದ ಉತ್ತರ ರಂಗನತಿಟ್ಟು ಪಕ್ಷಿಧಾಮ. ರಂಗನತಿಟ್ಟು ಪಕ್ಷಿಧಾಮ ಇದನ್ನು ಕರ್ನಾಟಕದ ಪಕ್ಷಿಕಾಶಿ ಅಂತ ಕರಿತೀವಿ. ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಎಲ್ಲಿ ಕಂಡುಬರ್ತೈತಿ? ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್, ಚೀತಾ ಸಂತತಿಯನ್ನು ಮರುಸ್ಥಾಪಿಸಲು ಚೀತಾ ಪುನರ್ವಸತಿ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? 2022ರಲ್ಲಿ ಪ್ರಾರಂಭಿಸಲಾಯಿತು. ಕೆಲವೊಂದಿಷ್ಟು ಜನರಿಗೆ ಡೌಟ್ ಇರುತ್ತೆ, ಏನಪ್ಪ ಅಂದರೆ ಚೀತಾ ಮತ್ತು ಚಿರತೆ ಎರಡೂ ಒಂದೇ ಅಂತ ತಿಳ್ಕೊತಾರೆ. ಚೀತಾ ಮತ್ತು ಚಿರತೆ ಎರಡು ಒಂದೇ ಅಂತ ತಿಳ್ಕೊತಾರೆ. ಚಿರತೆನೇ ಬೇರೆ, ಚೀತಾನೇ ಬೇರೆ, ಎರಡಕ್ಕೂ ಕೂಡ ವ್ಯತ್ಯಾಸ ಐತಿ. ವ್ಯತ್ಯಾಸವನ್ನು ನೀವು ನೋಡ್ಕೊರಿ. ನೆಕ್ಸ್ಟ್, ಇವುಗಳನ್ನು 7 ಬಿಗ್ ಕ್ಯಾಟ್ಸ್ ಅಂತ ಕರೀತಾರೆ. 7 ಬಿಗ್ ಕ್ಯಾಟ್ಸ್ ಯಾವ್ಯಾವಪ್ಪ ಅಂದರೆ 1ನೇದು ಹುಲಿ, 2ನೇದು ಸಿಂಹ, 3ನೇದು ಚಿರತೆ, 4ನೇದು ಚೀತಾ, 5ನೇದು ಹಿಮಚಿರತೆ,
ಆರನೇದ್ದು ಪೂಮಾ, ಏಳನೇದ್ದು ಜಾಗ್ವಾರ್. ನೋಡಿ, ಒಂದು ಹುಲಿ, ಎರಡನೇದ್ದು ಸಿಂಹ, ಮೂರನೇದ್ದು ಚಿರತೆ, ನಾಲ್ಕನೇದ್ದು ಚೀತಾ, ಐದನೇದ್ದು ಹಿಮಚಿರತೆ, ಆರನೇದ್ದು ಪೂಮಾ, ಏಳನೇದ್ದು ಜಾಗ್ವಾರ್. 7 ಬಿಗ್ ಕ್ಯಾಟ್ಸ್ ಇದೆ. 7 ಬಿಗ್ ಕ್ಯಾಟ್ಸ್ ಅಲಯನ್ಸನ್ನು ಕೂಡ ರಚನೆ ಮಾಡಲಾಗಿದೆ. ಓಕೆನಾ. ನೆಕ್ಸ್ಟ್, ಮ್ಯಾರಥಾನ್ ಆಟಗಾರರು ಓಟದ ಮೊದಲು ಮತ್ತು ನಂತರ ಗ್ಲೂಕೋಸ್ ದ್ರಾವಣವನ್ನು ಏಕೆ ಕುಡಿಯುತ್ತಾರೆ? ನೋಡಿ, ಮ್ಯಾರಥಾನ್ ಆಟಗಾರರು ಅಥವಾ ಓಟಗಾರರು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಓಟದ ಮೊದಲು ಮತ್ತು ನಂತರ ಏನು ಮಾಡ್ತಾರೆ, ಗ್ಲೂಕೋಸ್ ದ್ರಾವಣವನ್ನು ಸೇವನೆ ಮಾಡ್ತಾರೆ, ಗ್ಲೂಕೋಸ್ ದ್ರಾವಣವನ್ನು ಕುಡಿತಾರೆ. ಯಾಕಂದ್ರೆ ಆಪ್ಷನ್ ಎ, ಗ್ಲೂಕೋಸ್ ನಿಧಾನವಾಗಿ ಶಕ್ತಿಯನ್ನು ಒದಗಿಸುತ್ತದೆ. ಆಪ್ಷನ್ ಬಿ, ಗ್ಲೂಕೋಸ್ 4 ದಿನಗಳ ನಂತರ ಶಕ್ತಿಯನ್ನು ಒದಗಿಸುತ್ತದೆ. ಆಪ್ಷನ್ ಸಿ, ಗ್ಲೂಕೋಸ್ ತಕ್ಷಣವೇ ಶಕ್ತಿಯನ್ನು ಒದಗಿಸುತ್ತದೆ. ಆಪ್ಷನ್ ಡಿ, ಗ್ಲೂಕೋಸ್ ಶಕ್ತಿಯನ್ನು ಒದಗಿಸುವುದೇ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಗ್ಲೂಕೋಸ್ ತಕ್ಷಣವೇ ಶಕ್ತಿಯನ್ನು ಒದಗಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುವು ಶಕ್ತಿ ಒದಗಿಸುವ ಆಹಾರಗಳಾಗಿವೆ? ಆಪ್ಷನ್ ಎ, ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರಗಳು. ಆಪ್ಷನ್ ಬಿ, ಕೊಬ್ಬು ಹೊಂದಿರುವ ಆಹಾರಗಳು. ಆಪ್ಷನ್ ಸಿ, ಪ್ರೋಟೀನ್ ಯುಕ್ತ ಆಹಾರಗಳು. ಆಪ್ಷನ್ ಡಿ, ಎ ಮತ್ತು ಬಿ ಎರಡೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎ ಮತ್ತು ಬಿ ಎರಡು. ನೋಡಿ, ಕಾರ್ಬೋಹೈಡ್ರೇಟ್ ಹೊಂದಿರುವಂಥ ಆಹಾರಗಳು ಮತ್ತು ಕೊಬ್ಬು ಹೊಂದಿರುವಂಥ ಆಹಾರಗಳು ಇವು ಏನು ಮಾಡ್ತಾವೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತವು. ಓಕೆನಾ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ದೇಹ ನಿರ್ಮಾಣಕಾರಕ ಆಹಾರಗಳಾಗಿವೆ? ನೋಡಿ, ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರಿತೀವಿ ನಾವು. ಹೌದಾ, ಯಾವುದನ್ನು ಕರಿತೀವಿ ಅಂದರೆ ಪ್ರೋಟೀನ್ ಯುಕ್ತ ಆಹಾರಗಳು. ಪ್ರೋಟೀನ್ ಹೊಂದಿರುವಂಥ ಆಹಾರವನ್ನು ನಾವು ದೇಹ ನಿರ್ಮಾಣಕಾರಕ ಆಹಾರಗಳು ಅಂತ ಕರಿತೀವಿ. ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತದೆ? ನೋಡಿ, ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗ್ತೈತೆ ಅಂದ್ರೆ ವಿಟಮಿನ್ ಸಿಯ ಕೊರತೆಯಿಂದ ಉಂಟಾಗ್ತೈತಿ. ಹೌದಾ, ಈ ವಿಟಮಿನ್ ಸಿಯ ಕೊರತೆಯಿಂದ ಸ್ಕರ್ವಿ ರೋಗ ಏನು ಉಂಟಾಗ್ತೈತಲ್ಲ, ಆ ಸ್ಕರ್ವಿ ರೋಗದ ಲಕ್ಷಣ ಏನಪ್ಪ ಅಂದ್ರೆ ವಸುಡುಗಳಿಂದ ರಕ್ತ ಬರ್ತೈತಿ. ಯಾವುದರಿಂದ? ವಸುಡುಗಳಿಂದ ರಕ್ತ ಬರ್ತೈತಿ. ಓಕೆನಾ. ನೆಕ್ಸ್ಟ್, ಇದು ಹೆಚ್ಚಾಗಿ ಯಾರಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ನಾವಿಕರಲ್ಲಿ ಕಂಡು ಬರ್ತೈತಿ. ಈ ಕಾಯಿಲೆ ಯಾರಲ್ಲಿ ಕಂಡು ಬರ್ತೈತಿ? ನಾವಿಕರಲ್ಲಿ ಕಂಡು ಬರೋದರಿಂದ ಇದನ್ನು ನಾವಿಕರ ಕಾಯಿಲೆ ಅಂತ ಕೂಡ ಕರಿತೀವಿ. ಯಾವ ಕಾಯಿಲೆಗೆ? ಸ್ಕರ್ವಿ ಕಾಯಿಲೆಗೆ. ಗೈಟರ್ ರೋಗದ ಲಕ್ಷಣ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕುತ್ತಿಗೆ ಮುಂಭಾಗದ ಊತ ಆಗಬೇಕಾಗಿತ್ತು. ಕುತ್ತಿಗೆ ಮುಂಭಾಗದ ಊತ ಅಂದರೆ ಕುತ್ತಿಗೆ ಮುಂಭಾಗ ಊದಿಕೊಂಡಿರ್ತೈತಿ. ಇದು ಗೈಟರ್ ರೋಗದ ಒಂದು ಲಕ್ಷಣ. ಇರುಳು ಕುರುಡುತನ ಹೊಂದಿರುವ ವ್ಯಕ್ತಿಯು ಈ ಕೆಳಗಿನ ಯಾವುದನ್ನು ಸೇವಿಸುವುದರ ಮೂಲಕ ಅದನ್ನು ನಿವಾರಿಸಿಕೊಳ್ಳಬಹುದು? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಜೀವಸತ್ವ ಎ ಭರಿತ ಆಹಾರ. ನೋಡಿ, ಇರುಳು ಕುರುಡುತನ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ಜೀವಸತ್ವ ಎದ ಕೊರತೆ. ಆ ಜೀವಸತ್ವ ಎ ಕೊರತೆ ಉಂಟಾಗೋದ್ರಿಂದ ಇರುಳು ಕುರುಡುತನ ಬರ್ತೈತಿ. ಆ ರೀತಿ ಇರುಳು ಕುರುಡುತನ ಹೊಂದಿರುವಂಥ ಒಬ್ಬ ವ್ಯಕ್ತಿ ಜೀವಸತ್ವ ಎ ಭರಿತ ಆಹಾರವನ್ನು ಸೇವಿಸಿದ್ನಪ್ಪ ಅಂದರೆ ಆ ಇರುಳು ಕುರುಡುತನವನ್ನು ನಿವಾರಿಸ್ಕೊಳ್ಬೋದು ಅವ. ವಿಟಮಿನ್ B1 ಕೊರತೆಯಿಂದ ಉಂಟಾಗುವ ನ್ಯೂನತಾ ಕಾಯಿಲೆ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಬೇರಿ ಅನ್ನುವಂಥ ಕಾಯಿಲೆ ವಿಟಮಿನ್ B1 ಕೊರತೆಯಿಂದ ಬರ್ತೈತಿ. ಇರುಳು ಕುರುಡುತನ ವಿಟಮಿನ್ ಎ ಕೊರತೆಯಿಂದ ಬರ್ತೈತಿ. ಸ್ಕರ್ವಿ ವಿಟಮಿನ್ ಸಿ ಕೊರತೆಯಿಂದ ಬರ್ತೈತಿ. ರಿಕೆಟ್ಸ್ ವಿಟಮಿನ್ ಡಿ ಕೊರತೆಯಿಂದ ಬರುವಂಥ ಒಂದು ರೋಗವಾಗೈತಿ. ರಿಕೆಟ್ಸ್ ಕಾಯಿಲೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ರಿಕೆಟ್ಸ್ ಕಾಯಿಲೆ ಯಾವುದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂದರೆ ಮೂಳೆಗೆ ಸಂಬಂಧಪಟ್ಟಿದೆ. ಹೌದಾ. ನೆಕ್ಸ್ಟ್, ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮವನ್ನು ಯಾವಾಗ ಜಾರಿಗೆ ತರಲಾಯಿತು? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ 2002. ನೋಡಿ, ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮವನ್ನು 2002ರಲ್ಲಿ ಜಾರಿಗೆ ತರಲಾಯಿತು. ಇವಾಗ ಇದು ಒಂದು ಪೋಷಣ ಅಭಿಯಾನದ ಭಾಗವಾಗೈತಿ. ಏನು ಬಿಸಿ ಊಟ ಕಾರ್ಯಕ್ರಮ ಐತಲ್ಲ, ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮ, ಇದು ಸದ್ಯದಲ್ಲಿ ಇವಾಗ ಪ್ರಸ್ತುತ ಪೋಷಣ ಅಭಿಯಾನದ ಒಂದು ಭಾಗವಾಗೈತಿ. ನೆಕ್ಸ್ಟ್, ಭಾರತದಲ್ಲಿ ಆಹಾರ ಗುಣಮಟ್ಟವನ್ನು ನಿಯಂತ್ರಿಸುವ ಸಂಸ್ಥೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಆಹಾರದ ಗುಣಮಟ್ಟವನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದಪ್ಪ ಅಂದರೆ FSSAI. ಇದನ್ನು FSSAI ಅಂತ ಕೂಡ ನಾವು ಕಾಮನ್ ಆಗಿ ಕರಿತೀವಿ. ಇದರ ವಿಸ್ತೃತ ರೂಪ ನೋಡ್ತಾ ಬರೋದಾದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಎಂಬುದು ಏನಪ್ಪ ಅಂದರೆ FSSAIನ ವಿಸ್ತೃತ ರೂಪ ಆಗೈತಿ. ನೆಕ್ಸ್ಟ್, ಅದೇ ರೀತಿಯಾಗಿ FAO ಅಂತ ಬರುತ್ತೆ. ಇದು FAO ತನ್ನ ಕೇಂದ್ರ ಕಚೇರಿಯನ್ನು ಎಲ್ಲಿ ಹೊಂದೈತಪ್ಪ ಅಂದರೆ ಇಟಲಿಯ ರೋಮ್ನಲ್ಲಿ ಹೊಂದೈತಿ. ಎಲ್ಲಿ? ಇಟಲಿ ದೇಶದ ರೋಮ್ನಲ್ಲಿ ಹೊಂದೈತಿ. ನೆಕ್ಸ್ಟ್, ಇದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರಿತೀವಲ್ಲ, ಇದು ತನ್ನ ಕೇಂದ್ರ ಕಚೇರಿಯನ್ನು ಎಲ್ಲಿ ಹೊಂದೈತಪ್ಪ ಅಂದರೆ ಜಿನಿವಾದಲ್ಲಿ ಹೊಂದೈತಿ. ಎಲ್ಲಿ? ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾ.
RBI ತನ್ನ ಕೇಂದ್ರ ಕಚೇರಿಯನ್ನು ಎಲ್ಲಿ ಹೊಂದಿತಪ್ಪ ಅಂದರೆ ಮುಂಬೈನಲ್ಲಿ ಹೊಂದೈತಿ. ಎಲ್ಲಿ ಹೊಂದೈತಿ? ಮುಂಬೈ. ನೆಕ್ಸ್ಟ್, ಕಾಂತೀಯ ವಸ್ತುಗಳು ಎಂದರೆ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗುವ ವಸ್ತುಗಳು ಕಾಂತೀಯ ವಸ್ತುಗಳಾಗ್ಯಾವು. ಕಾಂತೀಯ ದಿಕ್ಸೂಚಿಯು ಯಾವಾಗಲೂ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಉತ್ತರ ದಕ್ಷಿಣ ದಿಕ್ಕನ್ನು ತೋರಿಸುತ್ತದೆ. 1 ಮೀಟರ್ ಈಕ್ವಲ್ ಟು ಡ್ಯಾಶ್ ಸೆಂಟಿಮೀಟರ್. 1 ಮೀಟರ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟ್ರಪ್ಪ ಅಂದರೆ 100 ಸೆಂಟಿಮೀಟರ್. 1 ಮೀಟರ್ ಈಕ್ವಲ್ ಟು 100 ಸೆಂಟಿಮೀಟರ್. ಹಾಗಾದರೆ 1 ಕಿಲೋಮೀಟರ್ ಈಕ್ವಲ್ ಟು ಎಷ್ಟು ಮೀಟ್ರಪ್ಪ ಅಂದರೆ 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್. ಎಷ್ಟು ಮೀಟರ? 1000 ಮೀಟರ್. ನೆಕ್ಸ್ಟ್, 1 ಸೆಂಟಿಮೀಟರ್ ಈಕ್ವಲ್ ಟು ಎಷ್ಟು ಮಿಲಿಮೀಟ್ರಪ್ಪ ಅಂದರೆ 10 ಮಿಲಿಮೀಟ್ರ್. 1 ಸೆಂಟಿಮೀಟರ್ ಈಕ್ವಲ್ ಟು 10 ಮಿಲಿಮೀಟರ್. 1 ಮೀಟರ್ ಈಕ್ವಲ್ ಟು 100 ಸೆಂಟಿಮೀಟರ್. 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್. 1 ಇಂಚು ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್? 1 ಇಂಚು ಎಷ್ಟು ಸೆಂಟಿಮೀಟ್ರಿಗೆ ಸಮ ಅಂತ ನೋಡ್ತಾ ಬರೋದಾದರೆ 2.54 ಸೆಂಟಿಮೀಟ್ರಿಗೆ ಸಮವಾಗಿದೆ. ಉಯ್ಯಾಲೆ ಚಲನೆಯ ಯಾವ ರೀತಿಯ ಚಲನೆಯಾಗಿದೆ? ಉಯ್ಯಾಲೆ ಚಲನೆಯು ಯಾವ ರೀತಿಯ ಚಲನೆಯಾಗಿದೆಯಪ್ಪ ಅಂದರೆ ಅದೊಂದು ಆಂದೋಲನ ಚಲನೆಯಾಗಿದೆ. ಆಂದೋಲನ ಚಲನೆ. ನೆಕ್ಸ್ಟ್, ವೃತ್ತೀಯ ಚಲನೆಗೆ ಎಕ್ಸಾಂಪಲು ಗ್ರಹಗಳ ಚಲನೆ. ಒಂದು ವೃತ್ತೀಯ ಚಲನೆಗೆ ಎಕ್ಸಾಂಪಲು ಗ್ರಹಗಳ ಚಲನೆ. ನೆಕ್ಸ್ಟ್, ಬುಗುರಿಯ ಚಲನೆ ಅದು ಕೂಡ ಒಂದು ಆಂದೋಲನ ಚಲನೆ. ವೃತ್ತೀಯ ಚಲನೆಗೆ ಉದಾಹರಣೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಪಾರದರ್ಶಕವಾಗಿದೆ? ಆಪ್ಷನ್ ಎ ಗಾಜು, ಆಪ್ಷನ್ ಬಿ ಕಟ್ಟಿಗೆ, ಆಪ್ಷನ್ ಸಿ ಕಲ್ಲು, ಆಪ್ಷನ್ ಡಿ ಗೋಡೆ. ಇದು ಕಟ್ಟಿಗೆ ಆಗಬೇಕು. ಇದಕ್ಕೆ ಸರಿಯಾದ ಉತ್ತರ ಗಾಜು. ಗಾಜು ಒಂದು ಪಾರದರ್ಶಕ ವಸ್ತು. ಉಳಿದಂಥ ಕಟ್ಟಿಗೆ, ಕಲ್ಲು ಮತ್ತು ಗೋಡೆ ಇದೆಲ್ಲ ಇವು ಅಪಾರದರ್ಶಕ ವಸ್ತು. ಪಾರದರ್ಶಕ ಅಂದರೆ ಏನಪ್ಪ ಅಂದರೆ ಅದರ ಮೂಲಕ ಬೆಳಕು ಹಾದು ಹೋಗ್ತೈತಿ. ಮತ್ತು ನಾವು ಸ್ಪಷ್ಟವಾಗಿ ಅದರ ಮೂಲಕ ನಾವು ಏನು ಮಾಡ್ಬೋದು? ಬೇರೆ ವಸ್ತುಗಳನ್ನು ನೋಡಬಹುದು. ಅದು ಒಂದು ಪಾರದರ್ಶಕ. ಅಪಾರದರ್ಶಕ ಅಂದರೆ ಅದರ ಮೂಲಕ ಬೆಳಕು ಹಾದು ಹೋಗಲ್ಲ ಮತ್ತು ನಾವು ಸ್ಪಷ್ಟವಾಗಿ ಒಟ್ಟಿನಲ್ಲಿ ಬೇರೆ ವಸ್ತುಗಳನ್ನು ಅದರ ಮೂಲಕ ನೋಡೋಕ್ಕೆ ಸಾಧ್ಯನೇ ಆಗಲ್ಲ. ಅಂಥವಕ್ಕೆ ಅಪಾರದರ್ಶಕ ಅಂತ ಕರಿತೀವಿ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಅರೆ ಪಾರದರ್ಶಕಕ್ಕೆ ಉದಾಹರಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮಸುಕು ಗಾಜು ಒಂದು ಅರೆ ಪಾರದರ್ಶಕಕ್ಕೆ ಎಕ್ಸಾಂಪಲ್. ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ? ಇದಕ್ಕೆ ಸರಿಯಾದ ಉತ್ತರ ವೀರ್ಯನಾಳವು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ. ಉಳಿದಂತೆ ಅಂಡಾಶಯ, ಗರ್ಭಕೋಶ ಮತ್ತು ಅಂಡನಾಳ ಇವು ಮೂರು ಕೂಡ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಾಗಿದೆ. ಪರಾಗಕೋಶವು ಈ ಕೆಳಗಿನವುಗಳನ್ನು ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ ಪರಾಗಕೋಶವು ಪರಾಗ ರೇಣುಗಳನ್ನು ಹೊಂದಿದೆ. ಈ ಕೆಳಗಿನವುಗಳಲ್ಲಿ ಯಾವ ವಸ್ತುವನ್ನು ಮಸೂರಗಳ ತಯಾರಿಕೆಯಲ್ಲಿ ಬಳಸಲಾಗುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಜೇಡಿ ಮಣ್ಣನ್ನು ಮಸೂರಗಳ ತಯಾರಿಕೆಯಲ್ಲಿ ಬಳಸಲಾಗುವುದಿಲ್ಲ. ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನು ಉಂಟು ಮಾಡುವ ಭಾಗ. ಇದಕ್ಕೆ ಸರಿಯಾದ ಉತ್ತರ ರೆಟಿನಾ. ನೋಡಿ, ಮಾನವನ ಕಣ್ಣು ರೆಟಿನಾದ ಮೇಲೆ ಪ್ರತಿಬಿಂಬವನ್ನು ಉಂಟು ಮಾಡ್ತೈತಿ. ಸಾಮಾನ್ಯ ದೃಷ್ಟಿ ಹೊಂದಿರುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ದೃಷ್ಟಿ ದೂರ ಎಷ್ಟಪ್ಪ ಅಂದರೆ 25 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್? 25 ಸೆಂಟಿಮೀಟರ್. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಬಹುದು? ಆಪ್ಷನ್ ಎ ಹುಲ್ಲು, ಗೋಧಿ, ಮಾವು. ಆಪ್ಷನ್ ಬಿ ಹುಲ್ಲು, ಮೇಕೆ, ಮಾನವ. ಆಪ್ಷನ್ ಸಿ ಮೇಕೆ, ಹಸು, ಆನೆ. ಆಪ್ಷನ್ ಡಿ ಹುಲ್ಲು, ಮೀನು, ಮೇಕೆ. ನೋಡಿ, ಮೊದಲನೇದಾಗಿ ನಿಮ್ಗೆ ಆಹಾರ ಸರಪಳಿ ಅಂದರೆ ಏನು ಗೊತ್ತಾಗಬೇಕು. ನೋಡಿ, ಆಹಾರ ಸರಪಳಿ ಅಂದರೆ ಏನಪ್ಪ ಅಂದರೆ ಮೊದಲಿಗೆ ಉತ್ಪಾದಕ ಇರುತ್ತೆ. ಉತ್ಪಾದಕ ಅಂದರೆ ಏನಪ್ಪ ಅಂದರೆ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳೋದು ಉತ್ಪಾದಕ. ನೆಕ್ಸ್ಟ್ ಎರಡನೇದು ಏನಪ್ಪ? ಪ್ರಾಥಮಿಕ ಭಕ್ಷಕ. ಪ್ರಾಥಮಿಕ ಭಕ್ಷಕ ಏನು ಮಾಡ್ತಪ್ಪ ಅಂದರೆ ಇದು ಪ್ರಾಥಮಿಕ ಭಕ್ಷಕರು ಯಾವಾಗಲೂ ಸಸ್ಯಾಹಾರಿಗಳು ಮತ್ತು ಉತ್ಪಾದಕರ ಮೇಲೆ ಡಿಪೆಂಡ್ ಆಗಿರ್ತವೆ ಸಸ್ಯಾಹಾರಿಗಳು. ಹೌದಾ? ನೆಕ್ಸ್ಟ್ ಪ್ರಾಥಮಿಕ ಭಕ್ಷಕ ಆದ ನಂತರ ದ್ವಿತೀಯಕ ಭಕ್ಷಕ, ಅವು ಮಾಂಸಾಹಾರಿಗಳಾಗಿರ್ತವೆ. ನೆಕ್ಸ್ಟ್ ತೃತೀಯಕ ಭಕ್ಷಕ ಬರ್ತೈತಿ, ಅವು ಅತ್ಯಂತ ಮಾಂಸಾಹಾರಿಗಳ ಆಗಿರ್ತವೆ. ಇಲ್ಲಿ ನಾವು ನೋಡ್ತಾ ಬರೋದಾದರೆ ಹುಲ್ಲು ಅನ್ನೋದು ಏನಪ್ಪ ಅಂದ್ರೆ ಒಂದು ಉತ್ಪಾದಕ. ನೆಕ್ಸ್ಟ್ ಹುಲ್ಲನ್ನು ತಿನ್ನುವಂಥ ಪ್ರಾಣಿ ಯಾವುದು? ಮೇಕೆ. ಹೌದಾ? ಮೇಕೆಯನ್ನು ಮಾನವ ತಿಂತಾನೆ. ಓಕೆನಾ? ಇದೊಂದು ಸರಿಯಾದ ಆಹಾರ ಕ್ರಮ, ಹುಲ್ಲು, ಮೇಕೆ, ಮಾನವ. ಓಕೆನಾ? ನೆಕ್ಸ್ಟ್
ಈ ಕೆಳಗಿನವುಗಳಲ್ಲಿ ಯಾವ ಗುಂಪು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಮಾತ್ರ ಹೊಂದಿವೆ? ನೋಡಿ, ಕೆಳಗೆ ಕೊಟ್ಟಿರುವಂಥ ಒಂದು ಗುಂಪು ಜೈವಿಕ ವಿಘಟನೆಗೆ ಒಳಗಾಗುವಂಥ ವಸ್ತುಗಳನ್ನು ಹೊಂದಿದೆ ಅದೇ ಪ್ರಶ್ನೆ ಇದೆ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳಂದರೆ ಬಯೋಡಿಗ್ರೇಡಬಲ್ ಎಲಿಮೆಂಟ್ಸ್ ಅಥವಾ ವಸ್ತುಗಳು ಅಂತ ಕರಿತೀವಿ ನಾವು. ಹೌದಾ? ಬಯೋಡಿಗ್ರೇಡೇಬಲ್ ಅಪ್ಪ ಅಂದರೆ ಅವು ಏನಾಗ್ತವಪ್ಪ ಅಂದರೆ ಭೂಮಿಯಲ್ಲಿ ಕೊಳೆತು ಹೋಗ್ತವೆ, ಭೂಮಿಯ ಮಣ್ಣಿನಲ್ಲಿ ಕೊಳೆತು ಹೋಗುವಂಥ ವಸ್ತುಗಳು. ಹಾಗಾದರೆ ಇಲ್ಲಿ ನೋಡ್ತಾ ಬರೋದಾದರೆ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಹುಲ್ಲು, ಹೂಗಳು ಮತ್ತು ಚರ್ಮ. ಉಳಿದಂಥ ಇಲ್ಲಿ ಪ್ಲಾಸ್ಟಿಕ್ ಇದೆ, ಇದು ಪ್ಲಾಸ್ಟಿಕ್ ಏನಾಗಲ್ಲ, ಭೂಮಿಯಲ್ಲಿ ಜೈವಿಕ ವಿಘಟನೆಗೆ ಒಳಗಾಗಲ್ಲ. ಇಲ್ಲೂ ಕೂಡ ಪ್ಲಾಸ್ಟಿಕ್ ಇದೆ, ಇಲ್ಲೂ ಕೂಡ ಪ್ಲಾಸ್ಟಿಕ್ ಇದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ. ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ನೊಣವು ಕೂಡ ಒಂದು ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕವಾಗೈತಿ. ಬ್ರೆಡ್ ಮತ್ತು ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ. ಇದಕ್ಕೆ ಸರಿಯಾದ ಉತ್ತರ ಈಸ್ಟ್ ಕೋಶಗಳ ಬೆಳವಣಿಗೆ. ಈಸ್ಟ್ ಕೋಶಗಳ ಬೆಳವಣಿಗೆಯಿಂದ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬತೈತಿ. ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಎಂದು ಕರೆಯಲ್ಪಡುವ ಕಚ್ಚಾ ವಸ್ತುಗಳಿಂದ ಸಂಶ್ಲೇಷಿಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಪಾಲಿಮರ್. ಯಾವುದರಿಂದ? ಪಾಲಿಮರ್. ಸಂಶ್ಲೇಷಿತ ಎಳೆಗಳಂತೆ ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್ ಆಗಿದೆ. ಓಕೆನಾ? ಇದಿಷ್ಟೇನಾಗಿತ್ತಪ್ಪ ಅಂದರೆ 6ರಿಂದ 7ನೇ ತರಗತಿವರೆಗಿನ ಸೈನ್ಸ್ ಕ್ಲಾಸ್ ಒಳಗಿರುವಂಥ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾನು ತೊಗೊಂಡಿದ್ದೀನಿ. ಇನ್ನೊಂದು 2ರಿಂದ 3 ಕ್ಲಾಸ್ ಆಗ್ಬೋದು 6ರಿಂದ 7ನೇ ತರಗತಿಗೆ ಸಂಬಂಧಪಟ್ಟಂತೆ, ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಯಾರಿಗೆಲ್ಲ ನಮ್ಮ ಕ್ಲಾಸ್ ಇಷ್ಟ ಆಗಿದೆ ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.